ಮೊಟ್ಟೆ ರೌಂಡ್ ಆಗ್ತದೆ, ಸುತ್ತುತ್ತದೆ. ರೇಟು ಏಟಿಗೆ 550, 600. ಕಳೆದ ವರ್ಷ ಒಂದು 50,000 ಖರ್ಚಾಗಿತ್ತು, 1 ಲಕ್ಷದಷ್ಟು ಲಾಭ ಸಿಕ್ಕಿತ್ತು. 5 ಸೆನ್ಸ್ ಜಾಗಿದ್ರು ಸಾಕು ನಮಗೆ. ನಮಸ್ತೆ ವೀಕ್ಷಕರೇ, ಓಂಕಾರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನಿವತ್ತು ಸುಳ್ಯ ತಾಲೂಕಿನ ಬಾಳೆರೆ ಗ್ರಾಮದ ಕೊಡಂಕಿರಿಯಲ್ಲಿದ್ದೇನೆ. ಒಂದು ಕೃತಕವಾಗಿ ಊರಿನ ಕೋಳಿಯ ಮೊಟ್ಟೆಯನ್ನು ಕೃತಕವಾಗಿ ಮರಿಯನ್ನು ಮಾಡುವಂತಹ ಒಂದು ಹ್ಯಾಚಿಂಗ್ ಮಿಷಿನ್ ಅನ್ನು ಇವತ್ತು ನೋಡ್ಲಿಕ್ಕೆ ಬಂದಿರುವಂತದ್ದು. ಯಾವ ರೀತಿ ಆ ಮಿಷಿನ್ ನ ಮುಖಾಂತರ ಕೃತಕವಾಗಿ ಕೋಳಿ ಮೊಟ್ಟೆಯನ್ನು ಮರಿಯನ್ನು ಮಾಡಬಹುದು ಅನ್ನುವ ಒಂದು ಮಾಹಿತಿಗೋಸ್ಕರ ಇಲ್ಲಿ ಬಂದಿರುವಂತದ್ದು. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಈ ಒಂದು ಇಂಕ್ಯುಬೇಟರ್ ಮಿಷಿನ್ ಇಂದ ಏನೆಲ್ಲ ಉಪಯೋಗ ಉಂಟು ಮೇಡಮ್? ಹೇಗೆ ಮರಿಯನ್ನು ಮಾಡಬಹುದು? ಇದರಿಂದ ಕೋಳಿ ಮರಿಗಳನ್ನು, ಬಾತುಕೋಳಿ, ನಮ್ಮ ಊರಿನ ಕೋಳಿ, ಗಿಳಿರಾಜ ಮತ್ತು ನವಿಲಿನ ಮೊಟ್ಟೆಗಳು, ಪ್ರತಿಯೊಂದು ಮೊಟ್ಟೆಗಳಲ್ಲಿ ಪ್ರತಿಯೊಂದು ಮೊಟ್ಟೆಯನ್ನು ಇಡ್ಲಿಕ್ಕೆ ಆಗ್ತದೆ ಇದರಲ್ಲಿ. ಮತ್ತು ಇದಕ್ಕೆ ಒಂದು ಕೋಳಿ ಮರಿ, ಬಾತುಕೋಳಿ ಮರಿಗಳಿಗೆ 21-22 ದಿನ ಬೇಕು. ಇದರಲ್ಲಿ 22 ದಿನ ಬೇಕು ಇದಕ್ಕೆ. ನೀವು ಮಾತ್ರ ಊರಿನ ಕೋಳಿಯನ್ನು ಮಾತ್ರ ಇಲ್ಲಿ ಮೊಟ್ಟೆಯನ್ನು ಇಟ್ಟು ಮರಿಯನ್ನು ಮಾಡುವಂತದ್ದು? ಹೌದು. ಹೀಗೆ ಊರಿನವರು ಕೆಲವರು ಬಂದು ಕೊಡ್ತಾರೆ, ಇಷ್ಟು ದಿನಕ್ಕೆ ನನ್ನಲ್ಲಿ ಕೋಳಿ ಮೊಟ್ಟೆ ಉಂಟು, ಏಟೆ ಇಲ್ಲ, ಅದು ಹೋಗಿದೆ, ಹಾಗೆ ಅಂತ ಬಂದು ಕೊಡ್ತಾರೆ. ಮೊಟ್ಟೆ ಕೂಡ ಉಂಟು ಬೇರೆಯವರು ಕೊಟ್ಟದ್ದು ಕೂಡ. ಅದರಲ್ಲಿ ಎಷ್ಟು ಸಾಮರ್ಥ್ಯ ಉಂಟು? ಅದರ ಎಷ್ಟು ಮರಿ ಮಾಡಬಹುದು? ಒಂದು 66 ಮೊಟ್ಟೆ ಅದರಲ್ಲಿ ಇಡ್ಲಿಕ್ಕೆ ಆಗ್ತದೆ. ಅವು ಎಷ್ಟು ಡಿಗ್ರಿ ಹೀಟ್ ಅಲ್ಲಿ ಇರ್ಬೇಕು? ಹೇಗೆ ಅದು? ಇದರಲ್ಲಿ 2 ಗಂಟೆ ಇದ್ರಲ್ಲಿ ಕರೆಂಟ್ ಬೇಕು ಇದಕ್ಕೆ. ಒಂದು 2 ಗಂಟೆ ಕರೆಂಟ್ ಹೋದ್ರೆ ತೊಂದರೆ ಇಲ್ಲ. 2 ಗಂಟೆಗಿಂತ ಹೆಚ್ಚಿಗೆ ಕರೆಂಟ್ ಹೋದ್ರೆ ಮೊಟ್ಟೆ ಎಲ್ಲ ಹಾಳಾಗ್ತದೆ. ಅದಕ್ಕೆ ಒಂದು ಕರೆಂಟ್ ಬೇಕೇ. ಈಗ ಈ ಮಳೆಗಾಲದಲ್ಲಿ ಈಗ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಜಾಸ್ತಿ ಮಳೆ ಇರುವ ಕಾರಣ ಕರೆಂಟ್ ಎಲ್ಲ ವ್ಯತ್ಯಾಸ ಆಗ್ತದೆ, ಒಂದು ದಿನದಲ್ಲಿ ವ್ಯತ್ಯಾಸ ಆಗ್ತದೆ. ಹಾಗೆ ಅಂತ ಹೇಗೆ ಮೇಂಟೈನ್ ಮಾಡ್ತೀರಿ ನೀವು? ನಮ್ಮಲ್ಲಿ ಇನ್ವರ್ಟರ್, ಜನರೇಟರ್ ಉಂಟು. ಜನರೇಟರ್ ಉಂಟು. ಅದನ್ನು ಆನ್ ಮಾಡಿ ಇದಕ್ಕೆ ವ್ಯವಸ್ಥೆ ಮಾಡ್ತೀವಿ. ನಾನು ತೋರಿಸ್ತೀರಾ ಒಮ್ಮೆ ಮೊಟ್ಟೆ ಯಾವ ರೀತಿ ಉಂಟು ಅಂತ? ಇದೆಲ್ಲ ಟೆಂಪರೇಚರ್ 77, 60, 70, 60 ಬರ್ಬೇಕಿಲ್ಲ ಇಲ್ಲಿ. ಮೊನ್ನೆ ಮೊಟ್ಟೆ ಚೇಂಜ್ ಮಾಡಿದಲ್ಲ, ಅದಕ್ಕೋಸ್ಕರ ಈಗ 77 ಬಂದಿದೆ. 77 ಬಂದಿದೆ. ಇದೆಲ್ಲ ಒಂದೇ ದಿವಸ ಇಟ್ಟದ್ದ ಬೇರೆ ಬೇರೆ ದಿವಸಕ್ಕೆ? ಇದು 1ನೇ ತಾರೀಕಿಗೆ ಇಟ್ಟದ್ದು, ಇದು ಬೇರೆ ಯಾರು ಕೊಟ್ಟದ್ದು. ಇದು 5ನೇ ತಾರೀಕಿಗೆ ಕೊಟ್ಟದ್ದು ಇವರು. ಹಾಗೆ ಡೇಟ್ ಬರೆದು ಇಟ್ಟದ್ದು ಅದನ್ನೆಲ್ಲ. ಈಗ ಮರಿ ಇದರಲ್ಲಿ ಬರುವಾಗ ಹೇಗೆ ತೆಗಿಯೋದು? ಹೇಗೆ ಅದು ಹೋಗ್ತದಾ ಹೇಗೆ? ಇಲ್ಲ, ನಾವು ಈ ಮಿಷನ್ ಉಂಟಲ್ಲ, ಇದನ್ನು ತೆಗಿಬೇಕು. 18 ದಿನ ಆದಾಗ ಇದನ್ನು ತೆಗಿಲಿಕ್ಕೆ ಉಂಟು. ಈ ಮಿಷನ್ ಅನ್ನು ತೆಗೆದು ಇದರ ಒಳಗೆ ಇಡ್ಲಿಕ್ಕೆ, ಕೆಳಗೆ ಇಡ್ಲಿಕ್ಕೆ. ಮತ್ತು ಮೊಟ್ಟೆ ರೌಂಡ್ ಆಗ್ತದೆ, ಸುತ್ತುತ್ತದೆ ಸ್ವಲ್ಪ. ಅದೇ ರೀತಿ ಫುಲ್ ರೌಂಡ್ ಆಗುದಿಲ್ಲ. ಫುಲ್ ರೌಂಡ್ ಆಗ್ಲಿಕ್ಕಿಲ್ಲ. ಅದು ಕೋಳಿ ಯಾವ ರೀತಿ ಕಾವಿಗೆ ಕೂರ್ತದೆ ಅದೇ ರೀತಿ ಮೊಟ್ಟೆಯನ್ನು ತಿರುಗಿಸ್ತದಲ್ಲ, ಅದೇ ರೀತಿ ಆಗ್ಬೇಕು ಇದರಲ್ಲೂ ಕೂಡ. ಈಗ ಕೋಳಿ ಕಾವು ಕೊಡುವುದಕ್ಕೂ ಇದರಲ್ಲಿ ಕಾವು ಕೊಡುವುದಕ್ಕೂ ವ್ಯತ್ಯಾಸ ಏನಂತ? ಕೋಳಿ ಅದು ಮಳೆ ಮತ್ತು ಗುಡುಗಿ ಎಲ್ಲ ಬಂದಾಗ ಮೊಟ್ಟೆ ಹಾಳಾಗ್ತದೆ. ಇದರಲ್ಲಿ ಎಂತ ಆಗ್ಲಿಕ್ಕಿಲ್ಲ. ಮತ್ತು ಏಟೆಗಳು ನಮ್ಮಲ್ಲಿ ಏಟೆ ಉಂಟು. ಕೆಲವು ಕಾವಿಗೆ ಕೂತ್ರೆ ಒಂದು 10 ಮೊಟ್ಟೆ 20 ಮೊಟ್ಟೆ ಇಟ್ರೆ ಒಂದು 10 ಮೊಟ್ಟೆ 9 ಮೊಟ್ಟೆ ಮಾತ್ರ ಮರಿ ಆಗುದು. ಕೆಲವು ಎಲ್ಲ ಮೊಟ್ಟೆ ಕೂಡ ಮರಿ ಆಗ್ಲಿಕ್ಕಿಲ್ಲ. ಮತ್ತೆ ಕೆಲವು ಕೂರುದಿಲ್ಲ, ಕಾವಿಗೆ ಹೋಗ್ತದೆ, ಕೂರುದಿಲ್ಲ ಅಂತ. ಅದಕ್ಕೆ ಇದು ಒಂದು ಒಳ್ಳೆ ಉಪಾಯ. ಇದೊಂದು ಎಷ್ಟುಂಟು ಮೇಡಮ್ ಇದಕ್ಕೆ, ಈ ಮಿಷಿನಿಗೆ? ಇದಕ್ಕೆ ನಾವು 7,500 ಕೊಟ್ಟದ್ದು ಅಂತ. 7,500 ಕೊಟ್ಟದ್ದು ನಾವು. ಇಲ್ಲಿ ಎಲ್ಲೂ ಕೂಡ ಇಲ್ಲ ಇದು. ನೀವು ಎಲ್ಲಿಂದ ತರಿಸಿದ್ದು? ನಾವು ಆನ್ಲೈನ್ ತರಿಸಿದ? ಹೌದು. ನೀವು ಮೊದ್ಲೇ ಮಾಡ್ತಾ ಇದ್ದೀರಿ? ಹೌದು, ಸುಮಾರು ವರ್ಷ ಆಯ್ತು. ಮೊದ್ಲೆಲ್ಲ ನಾವು ಸೇಲಂ ಕೋರಿ ಮಾಡ್ತಿದ್ದು, ಸೇಲಮಿಂದು. ಅದು ಅಷ್ಟು ಡಿಮ್ಯಾಂಡ್ ಇಲ್ಲ ಅದಕ್ಕೆ. ಇದು ಪ್ಯೂರ್ ನಾಟಿ ಕೋಳಿ. ಇದು ಪ್ಯೂರ್ ನಾಟಿ ಕೋಳಿ, ನಮ್ಮ ದಕ್ಷಿಣ ಕನ್ನಡದ ಪ್ಯೂರ್ ನಾಟಿ ಕೋಳಿ. ಹೌದೌದು. ಈಗ ಬೇರೆಯವರು ಮೊಟ್ಟೆ ತಗೊಂಡು ಬಂದು ಇಲ್ಲಿ ಕೊಟ್ಟರು ಕೂಡ ನೀವು ಅದನ್ನು ಮರಿ ಮಾಡಿ ಕೊಡ್ತೇವೆ.
ಮತ್ತು ಒಂದು 20 ಮೊಟ್ಟೆ ಎಲ್ಲ ಕೊಟ್ರೆ ನಾವು 2 ಮರಿ ನಮಗೆ ಬೇಕು, ನಾವು ಇಟ್ಟದಕ್ಕೆ ಹಾಗೆ ಹಾಗೆ ಚಾರ್ಜ್ ತಗೊಳ್ತೀವಿ. ಚಾರ್ಜ್ ತಗೊಳ್ತೇವೆ ಹಾ. ಹಾಗೆ. ನಿಮ್ಮಲ್ಲಿ ಈಗ ಟೋಟಲ್ ಕೋಳಿ ಎಷ್ಟುಂಟು ನಿಮ್ಮೊಟ್ಟಿಗೆ? ನಮ್ಮಲ್ಲಿ ಈಗ ಎಲ್ಲ ಖಾಲಿಯಾಗಿಂದು 40 ಕೋಳಿ ಉಂಟಾ? ಉಂಟು. ಮರಿಗಳು ಬೇರೆ? ಮರಿಗಳು ಬೇರೆ ಉಂಟು. ಮೊಟ್ಟೆ ಕೂಡ ಉಂಟು ಇನ್ನು ಕೂಡ ಇಡ್ಲಿಕ್ಕೆ ಮಿಷಿನ್ ಅಲ್ಲಿ. ಮಿಷಿನಲ್ಲಿ ಇಡದೆ ಹಾಗೆ ಇಟ್ಟರೆ ಅದು ವ್ಯತ್ಯಾಸ ಆಗುದಿಲ್ಲ? ಇಲ್ಲ, ಹಾಳಾಗುದಿಲ್ಲ? ಹಾಳಾಗುದಿಲ್ಲ. ದಿನದ ಮೊಟ್ಟೆ ಅದು. ಒಂದು 10 ದಿನ ಆಯ್ತಷ್ಟೇ ಅದಕ್ಕೆ. 7 ಏಟೆಗಳು ಉಂಟು ಮೊಟ್ಟೆ ಇಡುವಂತದ್ದು. 7 ದಿನ ಆದಾಗ 70 ಮೊಟ್ಟೆ ಆಗ್ತದೆ. ನಿಮಗೆ 2 ಮಿಷಿನ್ ಇದ್ರೆ ಸುಲಭ ಆಗ್ಬೋದಾ? 2 ಮಿಷಿನ್ ಇದ್ರೆ ಸುಲಭ ಆಗ್ತದೆ. ಈಗ ನೀವು ಮರಿಗಳನ್ನು ಕೋಳಿಗಳನ್ನು ಕೊಡುದಿದ್ರೆ ಹೇಗೆ ಕೊಡುದು? ನಾವು ಕೆಜಿ ಲೆಕ್ಕ ಕೊಡುವುದು. ಎಷ್ಟು ದಿವಸದ ಮರಿಗಳನ್ನು ಕೊಡ್ತೀರಿ? ಮರಿಗಳನ್ನು 1.5 ತಿಂಗಳದ್ದು. 1.5 ತಿಂಗಳದ್ದು. 1.5 ತಿಂಗಳದ್ದು ಮತ್ತೆ ಅರ್ಧ ಕೆಜಿ ಬಂದು ಕೇಳ್ತಾರೆ, ಮರಿಗಳನ್ನೇ ಕೇಳ್ತಾರೆ ಕೆಲವು. ಎಷ್ಟು ರೇಟ್? ರೇಟು 250. 250 ಉಂಟು. 1/4 ಕೆಜಿ ಅರ್ಧ ಕೆಜಿ ಎಲ್ಲ ಇರ್ತದೆ. ಅದು ಗಂಡು ಹೆಣ್ಣು ಗೊತ್ತಾಗ್ತದ ಕೊಡುವಾಗ? ಹಾಗೆ ಗೊತ್ತಾಗುದಿಲ್ಲ. ತುಂಬಾ ಜನ ಬಂದು ಕೇಳ್ತಾರೆ. ಈಗ ದೊಡ್ಡ ಕೋಳಿಗಳನ್ನು ಕೊಡ್ತೀರಾ ನೀವು? ಕೊಡ್ತೇವೆ, ಆದ್ರೆ ಕೋಳಿ ಇದ್ದಾಗ ನಾವು ಕೊಡ್ತೇವೆ. ಕೊಡುವಂತ ಕೋಳಿ ಸ್ವಲ್ಪ ಉಂಟು, ಆದ್ರೆ ಮರಿ ಆದಾಗ ಇದ್ದಾಗ ಕೊಡ್ತೇವೆ ನಾವು. ಈಗ ಎಷ್ಟು ಮೊಟ್ಟೆ ಇಡುವಂತ ಕೋಳಿಗಳು ಎಷ್ಟುಂಟು? ನಮ್ಮಲ್ಲಿ 7 ಏಟೆಗಳು ಉಂಟು. 7 ಏಟೆಗಳು ಉಂಟು. ಈಗ ರೇಟ್ ಎಷ್ಟು? ರೇಟು ಏಟಿಗೆ 550. 500ಕ್ಕೆ 550 ಕೊಡ್ತೇನೆ. ಮತ್ತು ಮುಂಜಾಗೆ 600. 600ಕ್ಕೆ ಕೊಡ್ತೀರಿ. ಅದಷ್ಟು ಕಡಿಮೆ ಆಯ್ತು ಬೆಲೆ, ಎಲ್ಲಿ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಉಂಟು. ಎಲ್ಲಿ ಊರಿನ ಕೋಳಿ, ಅದು ಪ್ಯೂರ್ ಊರಿನ ಕೋಳಿ ಸಾಕುವಂತವರು 750 ರೂಪಾಯಿ ಜಾಸ್ತಿ ಉಂಟು ಅಂತ ಕಾಣ್ತದೆ ನೋಡಿದರೆ. ಉಂಟು, ಆದ್ರೆ ನಾವು ಜಾಸ್ತಿ ತಗೊಳ್ಳಿಕ್ಕೆ ನಮ್ಗೆ ಸರಿ ಆಗ್ಲಿಕ್ಕಿಲ್ಲ. ಮತ್ತೆ ಯಾವಾಗ್ಲೂ ಬರುವವರು ಇದ್ದಾರೆ, ನಮಗೆ ಮಾಮೂಲಿ ಕಸ್ಟಮರ್ ಇರುದಲ್ಲ. ಮಾಮೂಲಿ ಕಸ್ಟಮರ್. ಹಾಗೆ ಮತ್ತೆ ದೂರದವರು ಕೇಳಿದ್ರೆ ತುಂಬಾ ಕಷ್ಟ ಕೊಡ್ಲಿಕ್ಕೆ ಕೂಡ. ಹೌದು, ಕೇಳಿದ್ರೆ ಕಷ್ಟ ಆಗ್ತದೆ, ಆದ್ರೂ ಇದ್ರೆ ಕೊಡ್ತೇವೆ. ಈಗ ನಿಮ್ಮೊಟ್ಟಿಗೆ 40 ಕೋಳಿ ಮಾತ್ರ? 40 ಕೋಳಿ ಮಾತ್ರ. ನಾನು ನೋಡಿ ಈ ವಿಡಿಯೋ ಮಾಡುವಂತದ್ದು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಂಡಂತ ಈ ಒಂದು ಮಹಿಳೆಯ ಬಗ್ಗೆ ವಿಡಿಯೋ ಮಾಡಿದ್ದು. ಯಾಕಂತಂದ್ರೆ ಮತ್ತೊಬ್ಬರಿಗೆ ಸ್ಫೂರ್ತಿ ಆಗ್ಲಿ ಅನ್ನುವ ಕಾರಣಕ್ಕಾಗಿ, ಪ್ರತಿಯೊಬ್ರು ಇಂತಹ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಿ ಅನ್ನುವ ಕಾರಣಕ್ಕೆ ವಿಡಿಯೋ ಮಾಡಿದ್ದು. ಇದೊಂದು ಹೀಟರ್ ಮಿಷನ್, ಬಿಸಿ ಆಗ್ತದೆ ಇದು ಮರಿಗಳಿಗೆ. ಆ ಮಿಷನ್ ಇಂದ ತೆಗೆದ 21 ದಿವಸದ ಆದ್ಮೇಲೆ ಇಲ್ಲಿಗೆ ಬಿಡುದು. 21 ದಿವಸ ಆದ ನಂತರ ಮರಿಗಳನ್ನು ಸಪರೇಟ್ ಆಗಿ ಬಿಡಬೇಕು. ಇಲ್ಲದೆ ಒಟ್ಟಿಗೆ ಬಿಟ್ರೆ ಕಾಯಿಲೆ ಶುರುವಾಗ್ತದೆ ಮರಿಗಳಿಗೆ. ಅದಕ್ಕೆ ಇದನ್ನು ಸಪರೇಟ್ ಬಿಡುವುದು. ಒಂದು 350 ಕೋಳಿಗಳಿತ್ತು, ಈಗೆಲ್ಲ ಖಾಲಿ ಎಲ್ಲ ಕೊಟ್ಟು ಈಗ ಒಂದು 60 ಕೋಳಿಗಳು ಉಂಟು. ಈಗ ಎಷ್ಟು ದಿವಸ ಇದರೊಳಗೆ ಬಿಡ್ಬೇಕು? ಇದು ಒಂದು 2 ತಿಂಗಳಾದ್ರೂ ಬೇಕಿತ್ತು. 2 ತಿಂಗಳು ಹೀಟರ್ ಅಲ್ಲಿ ಬಿಡ್ಬೇಕು. ಹೀಟರ್ ಅಲ್ಲಿ ಇರಬೇಕು. ಅದು ಫುಲ್ ಬಂದ್ ಮಾಡ್ಬೇಕಾ? ಬಂದ್ ಮಾಡ್ಬೇಕು. ಈ ಟಾರ್ಪಲ್ಗಳನ್ನೆಲ್ಲ ಹಾಕಿ ಇನ್ನು ಬಿಸಿಲು ಬಂದಾಗ ಮಾತ್ರ ನಾನು. ಬೇಸಿಗೆಯಲ್ಲೂ ಕೂಡ ಬಿಸಿಯೇ ಬೇಕು ಇದಕ್ಕೆ. ಹೌದಾ? ಹೊರಗಡೆ ಇಲ್ಲ ಬಿಡುದಿಲ್ಲ. ಇಲ್ಲ. ಇದು 2 ತಿಂಗಳಾದ್ರೂ ಬೇಕು ಇದು ಇದ್ರೊಳಗೆ. ಇದೀಗ ಎಷ್ಟು ದಿವಸದ ಮರಿಗಳು? ಇದು 1.5 ತಿಂಗಳ ಮರಿಗಳು. ಇದರ ಲೈಟ್ ಉರಿತದಾ? ಲೈಟ್ ಇಲ್ಲ, ಬಿಸಿ ಮಾತ್ರ ಬರ್ತದೆ. ಕಾಯಿಲ್ ಅದು ಬಿಸಿ ಅದ ಕಾಯಿಲ್. ಹೌದು. ಕೋಳಿ ಸಾಕಣೆ ಈ ತರ ಮಾಡೋದಿದ್ರೆ ಈ ತರ ಕೂಡ ಮಾಡ್ಬೋದು. ಇಂತಹ ಸಂಗತಿಗಳನ್ನು ತೋರಿಸುವ ನನ್ನ ಪ್ರಯತ್ನಕ್ಕೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ಮಾಮೂಲಿಯಾಗಿ ರೋಗ ಎಲ್ಲ ಬರೋದುಂಟು, ರೋಗ ಎಲ್ಲ ಬಂದ್ರೆ ಹೇಗೆ ಟ್ರೀಟ್ ಮಾಡ್ತೀರಿ ಅಂತ? ಅದಕ್ಕೆ ಮೆಡಿಸಿನ್ ಎಂತ ಇಲ್ಲ, ಶುಂಠಿ, ಬೆಳ್ಳುಳ್ಳಿ, ಅರಸಿನ ಪುಡಿ ಮತ್ತು ಕಾಳು ಮೆಣಸು ಅದನ್ನೆಲ್ಲ ಜಜ್ಜಿ ಅದನ್ನು ಬಿಸಿ ಕುದಿಸಿದ ನಂತರ ಆ ನೀರನ್ನು ಇದಕ್ಕೆ ಕೊಡ್ಬೇಕು. ಎಲ್ಲ ಫುಡ್ ಇಂದ ಹಿಡಿದು ಬೇರೆ ಯಾವುದನ್ನು ಕೂಡ ರಾಸಾಯನಿಕ ಬಳಸದಂತಹ ವಸ್ತುಗಳನ್ನೇ ಕೊಟ್ಟು, ಆಹಾರವನ್ನು ಕೊಟ್ಟು ಇವರು ಕೋಳಿಯನ್ನು ಸಾಕುವಂತದ್ದು. ಮೇಡಮ್, ಇದರಿಂದ ನಿಮ್ಗೆ ಹೇಗೆ ಇನ್ಕಮ್ ಬರ್ತಾ ಉಂಟು? ತಿಂಗಳಿಗೆ ಎಷ್ಟು ಬರ್ತಾ ಉಂಟು? ವರ್ಷಕ್ಕೆ ಹೇಗೆ ಎಷ್ಟು ಆದಾಯ ಆಗ್ತಾ ಉಂಟು ಮೇಡಮ್? ನಮ್ಮ ಖರ್ಚು ಎಲ್ಲ ಪರವಾಗಿಲ್ಲ. ನಮಗೆ ಕಳೆದ ವರ್ಷ ಒಂದು 50,000 ಖರ್ಚಾಗಿತ್ತು, 1 ಲಕ್ಷದಷ್ಟು ಲಾಭ ಸಿಕ್ಕಿತ್ತು. 1 ಲಕ್ಷದಷ್ಟು ಲಾಭ ಉಂಟು. ಖರ್ಚು ಉಂಟು, ಕೆಲಸ ಉಂಟು ಅದರಲ್ಲಿ. ಒಬ್ರು ಇದಕ್ಕೆ ಅಂತಲೇ ಬೇಕು. ಇದಕ್ಕಂತಾನೆ ಬೇಕು.
ಮತ್ತೆ ಸ್ವಲ್ಪ ಜಾಗ ಇದ್ರೂ ಕೂಡ ಮಾಡ್ಬೋದಲ್ಲ. ಹೌದು ಮಾಡ್ಬೋದು. ಹೊರಗಡೆ ಏನು ಬಿಡ್ಬೇಕಂತ ಇಲ್ಲ, ಬಳೆ 5 ಸೆನ್ಸ್ ಜಾಗ ಇದ್ರು ಸಾಕು ನಮಗೆ. ಹೌದೌದು ಮಾಡ್ಬೋದು. ಹೌದು. ಸಂಜೆ ಹೊತ್ತಲ್ಲಿ ಹೊರಗಡೆ ಬಿಡ್ತೇನೆ ಇಲ್ಲಿ. ಹೊರಗಡೆ ಬಿಡ್ತೀರಾ? ಹೊರಗಡೆ ಬಿಡ್ತೇವೆ. ಹೊರಗಡೆ ಜಾಗ ಉಂಟು ಇಲ್ಲಿ? ಜಾಗ ಉಂಟು ಇಲ್ಲಿ. ಬಾಗಿಲು ಓಪನ್ ಮಾಡಿದ್ರೆ ಹೊರಗಡೆ ಹೋಗ್ತದೆ. ಈ ಮಾಹಿತಿ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀರಾಮ್.